ವೇಟ್ ಮಾಡಿರಿ. SNQ ಸಂಬಂಧಪಟ್ಟಾಗಿ ನಿಮಗೆ ಮಾಹಿತಿ ಹೇಳಕ್ಕೆ ಹೋಗ್ತಾ ಇದ್ದೇನೆ. ಸೊ ಮೊದಲೇನು ನೋಡೋಣ, SNQ ಅಂದ್ರೇನು? ಸೂಪರ್ ನ್ಯೂಮರರಿ ಕೋಟಾ ಅಂತ ಕರಿತೀವಿ. ಬಡ ಪ್ರತಿಭಾವಂತ ವಿದ್ಯಾರ್ಥಿಗಳಿಗೆ ಇಂಜಿನಿಯರಿಂಗ್ ಕಲಿಯಲು ಆಗೋಕ್ಕೋಸ್ಕರ ಸರ್ಕಾರದಿಂದ ಏನಪ್ಪ ಅಂತಂದರೆ, ಯಾವುದೇ ಒಂದು ಕಾಲೇಜಲ್ಲಿ ಯಾವೊಂದು ಕೋರ್ಸ್ಗೆ ಸಪೋಸ್ 100 ಸೀಟ್ಗಳು ಇಂಟೇಕ್ ಇದ್ದರೆ ಅದರ 5% ಸೀಟ್ಗಳನ್ನು ಹೆಚ್ಚಳ ಮಾಡಿ ಕೊಡ್ತಾರೆ. ಅಂದರೆ 105 ಸೀಟ್ಗಳಾಗ್ತವೆ. ಆ 5 ಸೀಟ್ಗಳು ಬಡ ಪ್ರತಿಭಾವಂತ ವಿದ್ಯಾರ್ಥಿಗಳಿಗೆ ಮಾತ್ರ ಇರುತ್ತೆ. ನೋಡೋಣ, ಸೂಪರ್ ನ್ಯೂಮರರಿ ಕೋಟಾ ಯಾವೊಂದು ಕೋರ್ಸ್ಗೆ ಅಪ್ಲೈ ಆಗುತ್ತೆ? ಇದು ಕೇವಲ ಇಂಜಿನಿಯರಿಂಗ್ ಮಾತ್ರ ಅಪ್ಲೈ ಆಗುವಂಥದ್ದು, ನೆನಪಿರಲಿ. ಇದರ ಒಂದು ಫೀಸ್ ಸ್ಟ್ರಕ್ಚರ್ ಏನಪ್ಪ ಅಂದರೆ 20,000ರಿಂದ 30,000ವರೆಗೂ ಬೇರೆ ಆಗುವಂಥದ್ದು. ಭಾಳ ಕಡಿಮೆ ಫೀಸ್. ಜನರಲಿ ನಿಮಗೆ 1 ಲಕ್ಷದವರೆಗೂ ಫೀಸ್ ಆಗುತ್ತೆ. ಅಂದರೆ ಗೌರ್ಮೆಂಟ್ ಕೋಟಾ ಕಾಲೇಜಲ್ಲಿ ಕಡಿಮೆ ಇರುವಂಥದ್ದು. ಆದರೆ ನೀವು ಡೀಮ್ಡ್ ಯೂನಿವರ್ಸಿಟಿ ಆಗಲಿ, ಪ್ರೈವೇಟ್ ಯೂನಿವರ್ಸಿಟಿ ಆಗಲಿ, ಪ್ರೈವೇಟ್ ಕಾಲೇಜಿನಲ್ಲಿ ಜನರಲಿ 1 ಲಕ್ಷಕ್ಕಿಂತಲೂ ಜಾಸ್ತಿ ಫೀ ಆಗುತ್ತೆ. ಬಟ್ SNQ ಅಂದರೆ ನಿಮಗೆ ಸೀಟ್ ಸಿಕ್ಕರೆ ಪ್ರತಿ ವರ್ಷ 20,000ರಿಂದ 30,000ವರೆಗೂ ಯೂಸಲಿ ಬೇರೆ ಆಗುವಂಥದ್ದು. 4 ವರ್ಷ ಅಂದರೆ ಪ್ರತಿ ವರ್ಷ ನೀವು ಅಷ್ಟೇ ಫೀ ಕೊಡಬೇಕಾಗುತ್ತೆ ಒಂದು ವೇಳೆ ನಿಮಗೆ SNQ ಅಂಡರ್ ಸೀಟ್ ಸಿಕ್ಕರೆ. SNQ ಅಂಡರ್ ನಿಮಗೆ ಸೀಟ್ ಸಿಗಬೇಕು ಅಂತಂದರೆ ನೀವು ಏನು ಮಾಡಬೇಕು? ಯಾವುದೇ ಕೆಟಗರಿ ಆಗಿರಲಿ, ಜನರಲ್ ಮೆರಿಟಾ, 2A, 2B, 3A, 3B, SST, ಯಾವುದು ಕೆಟಗರಿಗೆ ಸಂಬಂಧಪಟ್ಟಿಲ್ಲ. ಇದು ಯಾವುದೇ ಕೆಟಗರಿ ಆಗಿರಬಹುದು. ಜನರಲ್ ಮೆರಿಟ್ ಆಗಿದ್ದರೂ ಸಹ ನೀವು ಇನ್ಕಮ್ ಸರ್ಟಿಫಿಕೇಟ್ನ ಪ್ರೊವೈಡ್ ಮಾಡಬೇಕು. ಇನ್ಕಮ್ ಸರ್ಟಿಫಿಕೇಟ್ ಪ್ರೊವೈಡ್ ಮಾಡಿದ್ರೆ SNQ ಅಂಡರ್ ಸೀಟ್ ನಿಮಗೆ ಅಲಾಟ್ ಮಾಡೋದಕ್ಕೆ ನೀವು ಎಲಿಜಿಬಲ್ ಆಗ್ತೀರಾ. ಸೊ ಹಾಗಾಗಿ ನೀವು ಇನ್ಕಮ್ ಸರ್ಟಿಫಿಕೇಟ್ ತಹಸೀಲ್ದಾರಿಂದ ಪಡೆದುಕೊಂಡಿದ್ದು ಅಪ್ಲಿಕೇಶನ್ ಹಾಕುವಾಗ RD ನಂಬರ್ ಕರೆಕ್ಟ್ ಎಂಟ್ರಿ ಮಾಡ್ಕೊಳ್ಳಿ, ನೀವು ಎಲಿಜಿಬಲ್ ಆಗ್ತೀರಿ. SNQ ಕೋಟಾ ಸೀಟ್ ಸಿಗಬೇಕಂದ್ರೆ ಏನು ಮಾಡಬೇಕು? ಏನು ಮಾಡೋ ಅವಶ್ಯಕತೆ ಇರೋದಿಲ್ಲ. ಇನ್ಕಮ್ ಸರ್ಟಿಫಿಕೇಟ್ ಅಂತ ಪ್ರೊವೈಡ್ ಮಾಡಿರ್ತೀರಾ. ಸಾಫ್ಟ್ವೇರ್ ಏನಪ್ಪ ಅಂದರೆ ನೀವು ಆನ್ಲೈನ್ ಎಂಟ್ರಿ ಮಾಡಿದಾಗ, ಆಪ್ಷನ್ ಎಂಟ್ರಿ ಮಾಡಿದಾಗ ಸಾಫ್ಟ್ವೇರ್ ಖುದ್ದಾಗಿ ಡಿಸೈಡ್ ಮಾಡುತ್ತೆ ನಿಮ್ಮ ರ್ಯಾಂಕಿಂಗ್ ಏನಿದೆ, KCT ಇಂಜಿನಿಯರಿಂಗ್ ರ್ಯಾಂಕಿಂಗ್ ಏನಿದೆ, ಮತ್ತು ಆಮೇಲೆ ಅದರಲ್ಲಿ ಆ್ಯನ್ಯುವಲ್ ಇನ್ಕಮ್ ಯಾರ್ದು 2.5 ಲಕ್ಷ ಒಂದು ವರ್ಗ, 3.5ವರೆಗೂ ಇನ್ನೊಂದು ವರ್ಗ, ಈ ರೀತಿ ವರ್ಗಗಳಾಗಿ ವಿಂಗಡಿಸಿರುತ್ತೆ. ಯಾರ ರ್ಯಾಂಕಿಂಗ್ ಚೆನ್ನಾಗಿದೆಯೋ ಮೊದಲು ಚೆಕ್ ಮಾಡೋದು ಮೊದಲನೇ ವರ್ಗ 2.5 ಲಕ್ಷದ ಒಳಗಡೆ ಎಷ್ಟು ಜನ ವಿದ್ಯಾರ್ಥಿಗಳಿದ್ದಾರೆ ಅದರ ಆಧಾರದ ಮೇಲೆ, ಅವರ ರ್ಯಾಂಕಿಂಗ್ ಆಧಾರದ ಮೇಲೆ ಅವರಿಗೆ ಕೊಡುವಂಥದ್ದು. ಅಂದರೆ ಇದು ರ್ಯಾಂಕ್ ಮತ್ತು ಇನ್ಕಮ್ ಮೇಲೆ ಡಿಪೆಂಡ್. ಇನ್ಕಮ್ ಅಂದ್ರೇನು? ನೀವು ಎಲಿಜಿಬಲ್ ಆಗ್ತೀರಿ. ವರ್ಗಗಳಿದೆ, ಓಕೆ. ಸೊ ನಿಮ್ಮ ಇನ್ಕಮ್ ಮತ್ತು ರ್ಯಾಂಕಿಂಗ್ ಮೇಲೆ ಡಿಪೆಂಡ್ ಆಗಿದೆ. ಎರಡೂ ಚೆನ್ನಾಗಿದ್ದರೆ, ರ್ಯಾಂಕಿಂಗ್ ಸ್ಪೆಷಲಿ ಚೆನ್ನಾಗಿದ್ದರೆ, ಮತ್ತು ನೀವು ಹಾಕಿರುವಂಥ ಕೋರ್ಸ್ಗಳು ಕಾಂಪಿಟೇಷನ್ ಮೇಲೆ ಡಿಪೆಂಡ್ ಆಗುತ್ತೆ. ಸೊ ನಿಮಗೆ SNQ ಸಾಫ್ಟ್ವೇರ್ ಖುದ್ದಾಗಿ ಅಲಾಟ್ ಮಾಡುತ್ತೆ. ನೀವು ಅದನ್ನೇನು ಸಪ್ರೇಟಾಗಿ ಹಾಕುವಂಥ ಅವಶ್ಯಕತೆ ಇರೋದಿಲ್ಲ. ಬಟ್ ಇನ್ಕಮ್ ಸರ್ಟಿಫಿಕೇಟ್ ಪ್ರೊವೈಡ್ ಮಾಡೋದು ಮುಖ್ಯವಾಗಿರುತ್ತೆ. ಮತ್ತು ಆಮೇಲೆ ಒಳ್ಳೆ ರ್ಯಾಂಕಿಂಗ್ ತೆಗೆದುಕೊಳ್ಳೋದು ಸಹ ಅಷ್ಟೇ ಮುಖ್ಯವಾಗಿರುವಂಥದ್ದು. ಇದರದ್ದು ಅಪ್ಡೇಟ್ ನೀಡ್ತಾ ಇರ್ತೀನಿ. ಚಾನಲಿಗೆ ಫಾಲೋ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಮತ್ತು ಇನ್ಸ್ಟಾನಲ್ಲಿ ನೋಡ್ತಾ ಇದ್ದಾರೆ, ದಯವಿಟ್ಟು ಫಾಲೋ ಮಾಡಿ. ಓಕೆ, ಮತ್ತಷ್ಟು ಮುಂದೆ ವಿಡಿಯೋದಲ್ಲಿ ಟೇಕ್ ಕೇರ್, ಬಾಯ್.